ಇವತ್ತಿನ ವಿಡಿಯೋದಲ್ಲಿ ಸ್ಲಿಪ್ ನಾಟ್ ಹಾಕೋದು ಹೇಗೆ, ಚೈನ್ ಹಾಕೋದು ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಹಾಯ್ ಕ್ರೋಶೆ ಲವರ್ಸ್, ನಿಮಗೆಲ್ಲ ಶ್ರೀ ಕ್ರೋಶೆ ಹಬ್ಗೆ ಸ್ವಾಗತ. ನಾನು ನಿಮ್ ಶ್ರೀದೇವಿ. ಲಾಸ್ಟ್ ವಿಡಿಯೋದಲ್ಲಿ ನಾವು ಹುಕ್ನ ಹೇಗ್ ಹೋಲ್ಡ್ ಮಾಡೋದು ಹಾಗೆ ಯಾರನ್ನ ಹೇಗ್ ಹೋಲ್ಡ್ ಮಾಡೋದು ಅನ್ನೋದನ್ನ ನೋಡಿದೀವಿ. ಬಟ್ ಸ್ಟಿಲ್ ಐ ಆಮ್ ಟೆಲಿಂಗ್ ಯು ಒನ್ ಮೋರ್ ಟೈಮ್. ಈ ಹುಕ್ನ ನಾವು 2 ways ಅಲ್ಲಿ ಹೋಲ್ಡ್ ಮಾಡ್ತೀವಿ. ಒಂದು ನೈಫ್ ಮೆಥಡ್ ಯೂಸ್ ಮಾಡ್ತೀವಿ, ಇನ್ನೊಂದು ಪೆನ್ ಮೆಥಡ್ ಅಲ್ಲಿ ಹೋಲ್ಡ್ ಮಾಡ್ತೀವಿ ಹುಕ್ನ. ಹಾಗೆ ಈ ಯಾರ್ನ ನಾವು ಫಸ್ಟ್ ನಾವು ನಮ್ಮ ಕಿರುಬೆರಳಿಗೆ ಈ ತರ ಸುತ್ಕೊಂಡು ಒಂದ್ ರೌಂಡ್ ಸುತ್ಕೊಂಡು ಮೇಲ್ಗಡೆಯಿಂದ, ಸೊ ಈ ಕಿರುಬೆರಳಿಗೆ ಹೀಗೆ ಮೇಲ್ಗಡೆಯಿಂದ ಹೀಗೆ ಸುತ್ಕೊಂಡು ಸ್ವಲ್ಪ ಜಾಸ್ತಿ ಬಿಟ್ಕೋಬೇಕಾಗುತ್ತೆ ಥ್ರೆಡ್. ಈ 3 fingers ಹೀಗೆ ಕವರ್ ಮಾಡಿ ಈ ತೋರ್ ಬೆರಳಿಗೆ ಈ 3 fingers ಕವರ್ ಆಗಿರುತ್ತಲ್ವಾ, ಸೊ ಇದನ್ನ ಡೌನಿಗೆ ತಗೊಂಡು ಹೋಗಿ ಈ ತೋರ್ ಬೆರಳಿಗೆ ಹೀಗೆ ಮೇಲ್ಗಡೆಯಿಂದ ತಗೊಂಡು ಈ ಮಧ್ಯದ ಬೆರಳಿಗೆ ಈ ಥಂಬಿಂದ ಹೆಬ್ಬೆರಳಿಂದ ಇದನ್ನ ಹೀಗೆ ಸಪೋರ್ಟಿವ್ ಆಗಿ ಹಿಡ್ಕೊಳ್ತೀವಿ. ಇದು ಯಾರನ್ನ ಹೋಲ್ಡ್ ಮಾಡೋ ಈಸಿಯೆಸ್ಟ್ ಮೆಥಡ್. ನಮ್ಗೆ ಈಗ ವರ್ಕ್ ಮಾಡ್ಬೇಕಾದ್ರೆ ಈ ಥ್ರೆಡ್ ಜಾಸ್ತಿ ಬೇಕು ಅಂದ್ರೆ ನಾವಿಲ್ಲಿ ಈ ಫಿಂಗರ್ನ ಸ್ವಲ್ಪ ಲೂಸ್ ಮಾಡ್ತೀವಿ, ಈ ಫಿಂಗರ್ನ ಹೀಗೆ ಎಳಿತೀವಿ. ಹೀಗೆ ಕಾಣಿಸ್ತಾ ಇದೆ ಅಲ್ವಾ? ಸೊ ನಾನು ವರ್ಕ್ ಮಾಡಿ ತೋರಿಸ್ತೀನಿ ನಿಮ್ಗೆ. ನಾನೀಗ ಇದನ್ನ ಟೈಟ್ ಹಿಡ್ಕೊಂಡಿದ್ದೀನಿ ಕಿರುಬೆರಳನ್ನ. ನೀವು ಫಿಂಗರ್ ಮೂವ್ಮೆಂಟ್ ನ ಅಬ್ಸರ್ವ್ ಮಾಡಿ, ಹೌ ಟು ಹೋಲ್ಡ್ ಯಾರ್ನ್ ಅಂತ. ಆಮೇಲೆ ಹುಕ್ ಅಷ್ಟೇ ನಾನು ನೈಫ್ ಮೆಥಡ್ ಅಲ್ಲಿ ಹೋಲ್ಡ್ ಮಾಡಿ ಸ್ಟಿಚಸ್ ಹಾಕ್ತಾ ಇದ್ದೀನಿ. ಈಗ ಇಲ್ಲಿ ಟೈಟ್ ಆಗಿ ಹಿಡಿದಿರೋದ್ರಿಂದ ಇಲ್ಲಿ ಯಾರ್ನು ಕ್ಲೋಸ್ ಆಗ್ತಾ ಬಂತು ನಂಗೆ, ವರ್ಕಿಂಗ್ ಯಾರ್ನು ನೋಡಿ ಅಲ್ವಾ? ಈಗ ನಂಗೆ ಯಾರ್ನ್ ಬೇಕು, ಆಗೇನ್ ಮಾಡ್ತೀನಿ ನಾನು ಫಿಂಗರ್ಸ್ ನ ಅಬ್ಸರ್ವ್ ಮಾಡಿ ಈ ಕಡೆ ಇದು ಲೂಸ್ ಮಾಡ್ತೀನಿ, ಹಾಗೆ ಇದನ್ನ ಹೀಗೆ ಎಳಿತೀನಿ ಮೇಲ್ಗಡೆ, ಆಗ ಲೂಸ್ ಆಗುತ್ತೆ. ತಿರ್ಗಾ ನಾನು ಇದನ್ನ ಟೈಟ್ ಮಾಡಿದೆ, ಆಮೇಲೆ ಮತ್ತೆ ಈಗ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಸೊ ಇದೇ ತರ ಆಗುತ್ತೆ. ಯಾವಾಗ ಯಾರ್ನ್ ಬೇಕಾಗುತ್ತೆ ಈಗ ಸ್ವಲ್ಪ ಲೂಸ್ ಇಟ್ಕೊಳ್ಳಿ, ಹಾಗೆ ಈ ಫಿಂಗರ್ ಇಂದ ನೀವು ಯಾರನ್ನ ಎಳೆದು ವರ್ಕ್ನ ಮಾಡ್ಬೋದು. ಫಿಂಗರ್ಸ್ ನ ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವಾ? ಹೀಗೆ. ಹಾಗೆ ಇನ್ನು ಹುಕ್ನ ನಾನು ಇಷ್ಟೊತ್ತು ನೈಫ್ ಮೆಥಡ್ ಅಲ್ಲಿ ಹೋಲ್ಡ್ ಮಾಡಿದ್ದೆ, ಈಗ ಪೆನ್ ಮೆಥಡ್ ಅಲ್ಲಿ ಹೋಲ್ಡ್ ಮಾಡಿದ್ದೀನಿ. ಯಾರ್ನ್ ಓವರ್ ಅಂದ್ರೆ ಈ ನೀಡಲ್ ಮೇಲೆ, ಈ ಹುಕ್ ಮೇಲೆ ಹೀಗೆ ಯಾರನ್ನ ಸುತ್ಕೊಳ್ಳಿ, ಆಮೇಲೆ ಈ ಲೂಪ್ ಇಲ್ಲಿ ಪುಲ್ ಮಾಡಿ, ಲೂಪ್ ಅಲ್ಲಿ ಹಾಗೆ ಯಾರ್ನ್ ಓವರ್ ಪುಲ್ ದ ಯಾರ್ನ್ ಓವರ್ ಪುಲ್ ದ ಯಾರ್ನ್, ಹೀಗೆ. ಇದು ಪೆನ್ ಮೆಥಡ್. ಓಕೆ, ಹೀಗೆ ನಾವು ಯಾರನ್ನ ಹೋಲ್ಡ್ ಮಾಡ್ತೀವಿ ಹಾಗೆ ಹುಕ್ನ ಹೋಲ್ಡ್ ಮಾಡೋದು. ಈ ವಿಡಿಯೋದಲ್ಲಿ ಇವತ್ತಿನ ಟಾಪಿಕ್ ಬಂದು ನಾವು ಫಸ್ಟ್ ನಮ್ ಸ್ಲಿಪ್ ನಾಟ್ ನ ಹೇಗೆ ಹಾಕೋದು, ಚೈನ್ ನ ಹಾಕೋದು ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸ್ಲಿಪ್ ನಾಟ್ ಈಸ್ ನಥಿಂಗ್ ಬಟ್ ನಾವು ಕನ್ನಡದಲ್ಲಿ ಸರ್ಗಂಟು ಅಂತ ಹೇಳ್ತೀವಿ, ಗೊತ್ತಾ? ಸುಮ್ನೆ ಜಸ್ಟ್ ಹೀಗೆ ಹಿಂಗ್ ಹಾಕಿ ಹೀಗ್ ಬಿಡ್ತೀವಿ. ಸೊ ಇದನ್ನ ಪುಲ್ ಮಾಡಿದ್ರೆ ಗಂಟು ಬಿಚ್ಕೊಳ್ಳುತ್ತೆ. ಹೇಗೆ ಹೇಳಿ? ಜಸ್ಟ್ ಸರ್ಗಂಟ್ ಹಾಕೋದು ಅಂದ್ರೆ ಹೀಗೆ, ರೈಟ್? ಇದನ್ನ ಎಳೆದ ತಕ್ಷಣ ಅದು ಅನ್ಲಾಕ್ ಆಗುತ್ತೆ, ಅನ್ಟೈ ಆಗುತ್ತೆ, ಗಂಟು ಹಾಕಿರೋದು ಬಿಚ್ಕೊಳ್ಳುತ್ತೆ, ಸರ್ಗಂಟು. ಇದನ್ನೇ ನಾವು ಸ್ಲಿಪ್ ನಾಟ್ ಅಂತ ಹೇಳೋದು. ಯಾವುದೇ ಒಂದು ವರ್ಕ್ ಮಾಡೋದಿಕ್ಕೆ ಸ್ಟ್ಯಾಂಡರ್ಡ್ಸು ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಹಾಗೆ ಕಂಫರ್ಟ್ ಝೋನ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸ್ಲಿಪ್ ನಾಟ್ ಈಸ್ ನಥಿಂಗ್ ಬಟ್ ನಮ್ಮ ಸರಗಂಟು. ಹೇಗೆಲ್ಲ ನಾವು ಹಾಕ್ಬೋದು? ಒಂದು ಈಗಷ್ಟೇ ಹೇಳಿರೋ ಮೆಥಡ್, ಹೀಗೆ ಎಳೆದ್ರೆ ಗಂಟು ಬಿಚ್ಕೊಳ್ಳುತ್ತೆ. ಇನ್ನೊಂದು ಹೇಗ್ ಮಾಡ್ತೀವಿ, ಈ 2 ಥ್ರೆಡ್ನ ಇದನ್ನ ಟೈಲ್ ಅಂತೀವಿ, ಇದನ್ನ ವರ್ಕಿಂಗ್ ಯಾರ್ನ್ ಅಂತ ಕರಿತೀವಿ. ಸೊ ಇದೆರಡನ್ನು ಹೀಗೆ ಹಿಡ್ಕೊಂಡು
ಇದನ್ನ ಹೀಗೆ ಟ್ವಿಸ್ಟ್ ಮಾಡಿದ್ರೆ ಆಮೇಲೆ ಇದರ ಒಳಗಡೆಯಿಂದ ಇದನ್ನ ತಗೊಂಡ್ರೆ ನಮ್ಗೆ ಒಂದು ಸರ್ಗಂಟ್ ಆಗೋಯ್ತು. ಸೊ ಸ್ಲಿಪ್ ನಾಟ್ ಆಗೋಯ್ತು. ಹೇಗೆ ಈ ತರ ಹಿಡ್ಕೊಂಡು ಇದನ್ನ ಹೀಗೆ ಟ್ವಿಸ್ಟ್ ಮಾಡಿ ಇದನ್ನ ಇದ್ರ ಒಳಗಡೆಯಿಂದ ತೆಗೆದ್ರೆ ಗೊತ್ತಾಗ್ತಿದೆ ಅಲ್ವಾ, ಇದು ಕೂಡ ಸರ್ಗಂಟು ಆಗೋಯ್ತು. ಇನ್ನು ನೆಕ್ಸ್ಟ್ ಹೇಗೆ ಹಾಕೋದು ಅಂತಂದ್ರೆ ಈ ಟೂ ಫಿಂಗರ್ಸಿಗೆ ಈ ತರ ಯಾರನ್ನ ಹಾಕೊಳ್ಳಿ. ಹಾಕೊಂಡು ಇದು ಸ್ವಲ್ಪ ಉದ್ದ ಬಿಟ್ಕೊಳ್ಳಿ, ಯಾವುದು ಟೇಲ್ನ ಬಾಲ ಉದ್ದ ಬಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಈ ಫಿಂಗರ್ನ ಹೀಗೆ ಟರ್ನ್ ಮಾಡಿ ಇದನ್ನ ಹೀಗೆ ಹಾಕೊಂಡು ರೌಂಡ್ ಹಾಕೊಂಡು ಹಿಡ್ಕೊಳ್ಳಿ. ಇದಾದ್ಮೇಲೆ ಈ ಸೂಜಿಯಿಂದ ಹುಕ್ಕಿಂದ ಇದನ್ನ ಹೀಗೆ ಎಳ್ಕೊಂಡು ಎರಡೂ ಫಿಂಗರ್ನ ತೆಗೆದು ನೀವು ಈ ತರ ಎಳೆದ್ರೆ ನಿಮ್ಮ ಸ್ಲಿಪ್ ನಾಟ್ ರೆಡಿ. ನೀಡಲಿಂದಾನೇ ಹಾಕ್ತೀನಿ ಅನ್ನೋದಾದ್ರೆ ಅಗೇನ್ ಟ್ವಿಸ್ಟ್, ಒಂದು ರೌಂಡ್ ಟ್ವಿಸ್ಟ್ ಮಾಡಿ ಹಾಗೆ ಟ್ವಿಸ್ಟ್ ಮಾಡಿದ್ರಿ ಅಲ್ವಾ, ಇದನ್ನ ಇದ್ರೊಳಗಡೆ ಫುಲ್ ಮಾಡಿ ಆಗೋಯ್ತಲ್ವಾ, ನಮ್ಮ ಸ್ಲಿಪ್ ನಾಟ್ ರೆಡಿ. ಸೊ ಯಾರನ್ನ ಹೋಲ್ಡ್ ಮಾಡಿ ಈಗ ನಾನು ಸ್ಲಿಪ್ ನಾಟ್ ಹಾಕೋದಾದ್ರೆ ಟ್ವಿಸ್ಟ್ ವಿಚ್ ಕಾನ್ಸೆಪ್ಟ್, ಆಗ್ಲೇ ನಾವು ಯಾರನ್ನ ಟ್ವಿಸ್ಟ್ ಮಾಡಿ ಎಳೆದ್ವಿ ಅಲ್ವಾ, ಹಾಗೆ ಟ್ವಿಸ್ಟ್ ಅಂಡ್ ಪುಲ್ ದ ಯಾರ್ನ್ ಥ್ರೂ ದಿಸ್ ಹೋಲ್ ಲೂಪ್. ಸೊ ಟೈಟ್ ಮಾಡ್ಕೊಳ್ಳಿ. ಇದೇ ನಿಮ್ಮ ಸ್ಲಿಪ್ ನಾಟ್. ಗೊತ್ತಾಯ್ತಲ್ವಾ? ಚೈನ್ ಸ್ಟಿಚ್ ಹೇಗೆ ಹಾಕೋದು ಅಂದ್ರೆ ನಥಿಂಗ್ ಬಟ್ ನೀವೀಗ ಇಲ್ಲಿ ಲೂಪ್ ಕಾಣಿಸ್ತಾ ಇದೆ ಅಲ್ವಾ, ಈ ಲೂಪಿಂದ ನೀವು ಕೈಯಿಂದ ಮಾಡೋದಾದ್ರೆ ವರ್ಕಿಂಗ್ ಯಾರ್ನ ಇದರ ಒಳಗಡೆಯಿಂದ ಹೀಗೆ ಎಳಿತೀರಾ, ಹಾಗೆ ಟೈಟ್ ಮಾಡ್ತೀರಾ. ಕಾನ್ಸೆಪ್ಟ್ ಇದು ಏನ್ ಮಾಡ್ಬೇಕು ಅಂತ. ಮತ್ತೆ ಈ ವರ್ಕಿಂಗ್ ಯಾರ್ನ ಇದ್ರ ಒಳಗಡೆಯಿಂದ ಹಾಸಿ ಹೀಗೆ ಎಳೆದು ಹೀಗೆ ಟೈಟ್ ಮಾಡೋದು. ಈಗ ಇದು ತುಂಬಾ ಲೂಸ್ ಆಯ್ತು ಅಂದ್ರೆ ಹೀಗೆ ಈ ಕಡೆ ಹಿಂದ್ಗಡೆ ವರ್ಕಿಂಗ್ ಯಾರ್ನ ಹೀಗೆ ಎಳೆದ್ರೆ ಇದು ಸ್ವಲ್ಪ ಇದರದು ಹೋಲು ಚಿಕ್ಕದಾಗತ್ತೆ, ಲೂಪು ಚಿಕ್ಕದಾಗತ್ತೆ. ಹೀಗೆ ಸ್ವಲ್ಪ ದೊಡ್ಡ ತಗೊಳ್ತಾ ಇದ್ದೀನಿ, ಯಾಕೆಂದ್ರೆ ನಂಗೆ 2 ಫಿಂಗರ್ ಇಂದ ಹೆಲ್ಪ್ ಇಂದ ವರ್ಕಿಂಗ್ ಯಾರ್ನ ಎಳಿಬೇಕು. ಇಲ್ಲಿ ನೋಡಿ ಹೀಗೆ ಇದನ್ನ ಟೈಟ್ ಮಾಡ್ತೀನಿ, ಸ್ವಲ್ಪ ಹಿಂದೆ ಇಳ್ಕೊಳ್ತೀನಿ, ಹಾಗೆ ಇದನ್ನ ಚೈನ್ ಇದೇ ಕಾನ್ಸೆಪ್ಟ್, ಇದನ್ನೇ ನಾವು ಹುಕ್ ಹೆಲ್ಪ್ ಇಂದ ಹಾಕ್ತಿವಿ. ಇದನ್ನ ಹೇಳ್ಬೇಕಿತ್ತು, ಹಾಗಾಗಿ ನಾನು ಕೈಯಿಂದ ನಿಮ್ಗೆ ಮಾಡಿ ತೋರಿಸ್ದೆ. ಅರ್ಥ ಆಯ್ತಲ್ವಾ? ಸೊ ಈ ಲೂಪ್ ಇಂದ ಈ ವರ್ಕಿಂಗ್ ಯಾರ್ನ ಇದ್ರೊಳಗಡೆಯಿಂದ ಹೀಗೆ ತಗೊಂಡು ಹೀಗೆ ಸರ್ಗಂಟ್ಗಳನ್ನ ಹಾಕ್ತಾ ಹೋಗ್ತೀವಿ. ಅದೇ ನಿಮ್ಮ ಚೈನು. ಆಯ್ತಾ? ಇದು ಲೂಸ್ ಆದ್ರೆ ತುಂಬಾ ದೊಡ್ಡದಾಗಿದ್ರೆ ಈ ಕಡೆ ವರ್ಕಿಂಗ್ ಯಾರ್ನ ಹೀಗೆ ಎಳೆದ್ರೆ ಇದು ಲೂಪು ಚಿಕ್ಕದಾಗುತ್ತೆ. ಈಗ ನಾನು ಕೈಯಿಂದ ಬೆರಳಿಂದಾನೇ ಮಾಡ್ತಾ ಇರೋದ್ರಿಂದ ಸ್ವಲ್ಪ ದೊಡ್ಡದಾಗಿ ತಗೊಳ್ತಾ ಇದ್ದೀನಿ. ಹೀಗೆ ಓಕೆ. ಈಗ ಇದನ್ನೇ ನಾನು ಈಗ ನಿಮ್ಗೆ ಹುಕ್ಕಿಂದ ಹಾಕ್ತಾ ಹೋಗ್ತಿದ್ದೀನಿ.
ಸೊ ನಾನು ನೈಫ್ ಮೆಥಡ್ ಅಲ್ಲಿ ಹುಕ್ ನ ಹೋಲ್ಡ್ ಮಾಡಿದೀನಿ. ನೋಡೋಣವಾ ಹೇಗ್ ಚೈನ್ ಹಾಕೋದು ಅಂತ. ಚೈನ್ ಹಾಕೋ ಕಾನ್ಸೆಪ್ಟ್ ಏನು ಅಂತ ಅರ್ಥ ಆಯ್ತಲ್ವಾ? ಈ ಲೂಪ್ ಅಲ್ಲಿ ನಾವು ವರ್ಕಿಂಗ್ ಯಾರ್ನ ಇದ್ರ ಒಳಗಡೆಯಿಂದ ಹೀಗೆ ಪುಲ್ ಮಾಡ್ಬೇಕು. ಹೀಗೆ ಇದು ಲೂಸ್ ಆಗಿದ್ರೆ ಇದನ್ನ ಹೀಗೆ ಎಳೆದು ಟೈಟ್ ಮಾಡ್ಬೇಕು. ಅರ್ಥ ಆಯ್ತಾ? ಆಮೇಲೆ ಇದನ್ನ ಹೀಗೆ ರೈಟ್, ಕಾಣಿಸ್ತಾ ಇದೆ ಅಲ್ವಾ? ಹೀಗೆ ಲೂಪ್ ಇಲ್ಲಿ yarn over, pull through the loop. ಸಿ yarn over ಅಂದ್ರೆ ಈ ಹುಕ್ ಮೇಲೆ ಯಾರ್ನ ಹಾಕೊಳ್ಳೋದು. yarn over, pull through the loop. ಈ ಕೊಕ್ಕೆ ಇದೆ ಅಲ್ವಾ, ಇದಕ್ಕೆ ಇದು ಸಿಗಾಕೊಂಡ್ರೆ ನಿಮ್ಗೆ ಇದ್ರೊಳಗಡೆ ಲೂಪ್ ಅಲ್ಲಿ ಇದನ್ನ ಎಳೆಯೋದಿಕ್ಕೆ ಈಸಿ ಆಗತ್ತೆ. ಸೊ ಏನ್ ಮಾಡ್ತೀವಿ, ಇಲ್ಲಿ ಲೂಪ್ ಇದೆ ನಮ್ಗೆ ಈಗ, ರೈಟ್? ಈ ಹೋಲ್ ಇದೆ ಅಲ್ವಾ, ಇದು ಲೂಪ್ ಅಂತಾರೆ, ಇದು ಇದೆಯಲ್ವಾ. ಇದಕ್ಕೆ ಇವಾಗ ಇದನ್ನ ಡೈರೆಕ್ಟ್ ಆಗಿ ಹಿಂಗೆ ಎಳೆದ್ರೆ ಬರುತ್ತಾ? ಕೊಕ್ಕೆ ತರ ಇರೋದೇ ಅದಕ್ಕೆ. ಇದರ ಸಪೋರ್ಟ್ ಇಂದ ನಾವು ಇಲ್ಲಿ ಇದನ್ನ ಹೀಗೆ ಎಳಿತೀವಿ, ಆಗ ಒಂದು ಚೈನ್ ಸ್ಟಿಚ್ ಕ್ರಿಯೇಟ್ ಆಗತ್ತೆ. ಹಾಗೆ yarn over, pull through the loop, yarn over, pull through the loop, yarn over, pull through the loop, yarn over, pull it, yarn over, pull it, yarn over, pull it. ಇದು ಹುಕ್ಕಿಂದ ಹಾಕಿರೋದು, ಇದು ವಿದೌಟ್ ಹುಕ್ ಹಾಕಿರೋದು. ಕಾನ್ಸೆಪ್ಟ್ ಇಷ್ಟೇನೆ, ಚೈನ್ ಹಾಕೋದು. ಒನ್ಸ್ ನಿಮ್ದು ವರ್ಕ್ ಡನ್ ಆಯ್ತು ಅಂದ್ರೆ, ಈಗ ಚೈನ್ಸ್ ಹಾಕಿದ್ದಾಯ್ತು, ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಇದ್ದೀರಾ ಅಂದ್ರೆ ದಟ್ಸ್ ಫೈನ್. ಕಂಟಿನ್ಯೂ ಮಾಡ್ತಾ ಇಲ್ಲ, ಸ್ಟಾಪ್ ಮಾಡಿದ್ರಿ ವರ್ಕ್ ಅಂತಂದ್ರೆ ಹೇಗೆ ಎಂಡ್ ಮಾಡ್ತೀರಾ ಅಂತಂದ್ರೆ, ಇದೇನ್ ಲೂಪ್ ಇರತ್ತಲ್ವಾ, ಈ ಲೂಪ್ ಅನ್ನ ಐದರ್ ನೀವು ಇಲ್ಲಾದ್ರೂ ಕಟ್ ಮಾಡ್ಕೊಳ್ಳಿ, ಇಲ್ಲ ಇಲ್ಲಾದ್ರೂ ಕಟ್ ಮಾಡ್ಕೊಳ್ಳಿ. ಏನ್ ಮಾಡಿದ್ರು ಒಂದೇ ಅರ್ಥ. ನಾನು ಇದನ್ನ ಜಾಸ್ತಿ ಎಳ್ಕೊಂಡು ಇಲ್ಲೇ ಕಟ್ ಮಾಡ್ತಾ ಇದ್ದೀನಿ. ಸೊ ಇದು ಹೋಯ್ತು. ಈಗ ನನ್ನ ಲಾಕ್ ಆಗೋಯ್ತು ನನ್ನ ಸ್ಟಿಚ್. ಸೊ ಈ ಕಡೆಯಿಂದಾನು ಲಾಕ್ ಆಗಿದೆ, ಈ ಕಡೆಯಿಂದಾನು ಲಾಕ್ ಆಗಿದೆ. ಈ ತರ ದಿಸ್ ಇಸ್ ಹೌ ವಿ ಡೂ ಸ್ಲಿಪ್ ನಾಟ್ ಅಂಡ್ ಚೈನ್. ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಫ್ ಡಬಲ್ ಕ್ರೋಶೆ ಅಂದ್ರೆ ಏನು, ಡಬಲ್ ಕ್ರೋಶೆ ಅಂದ್ರೆ ಏನು, ಟ್ರಿಬಲ್ ಕ್ರೋಶೆ ಅಂದ್ರೆ ಏನು, ಸೊ ಈ ಎಲ್ಲಾ ಬೇಸಿಕ್ ಸ್ಟಿಚಸ್ ನಾವು ತಿಳ್ಕೊಳ್ಳೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.